ಎಲ್ಲರಿಗೂ ನಮಸ್ಕಾರ. ಇವತ್ತು SATSನಲ್ಲಿ ಅಡ್ಮಿಷನ್ ಥ್ರೂ TC ಅಂದರೆ ಇವಾಗ ಯಾವುದಾದ್ರೂ ಕ್ಲಾಸಿಗೆ ಅಡ್ಮಿಷನ್ ಬಂದಿತ್ತು ಹುಡುಗ ಅಥವಾ ಹುಡುಗಿ ಅಂತಂದರೆ ಯಾವ ರೀತಿ ಆ ಸ್ಟೂಡೆಂಟನ್ನು ಇನ್ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ಈಗ ಮೊದಲಿಗೆ ಯೂಸರ್ ನೇಮನ್ನು ಎಂಟ್ರಿ ಮಾಡಿರಿ. ಈಗ ಸೆಂಡ್ OTP ಎಂಟ್ರಿ ಮಾಡಿದ ತಕ್ಷಣ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಇಂಟರ್ಫೇಸ್ ಬಂದ ತಕ್ಷಣ ಇಲ್ಲಿ ಯಾವ ತರಗತಿಗೆ ನೀವು ಹುಡುಗನ ಅಡ್ಮಿಷನ್ ಅಥವಾ TCಯನ್ನು ಇನ್ ಮಾಡ್ಕೋಬೇಕು ಅನ್ಕೋತಿರೋ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗ್ರಿ. ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತ ಹೇಳಿ ಇರ್ತದ್ರಿ. ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಲ್ಲಿ ಹೋದ ತಕ್ಷಣ ಇಲ್ಲಿ ಅಡ್ಮಿಷನ್ ಥ್ರೂ TC ಅಂತ ಹೇಳಿ ಹೋಗ್ಬೇಕ್ರಿ. ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಂದ್ರೆ ನಮ್ಮ ಕ್ಲಾಸಲ್ಲಿ ಇರ್ತಕ್ಕಂಥ ಹುಡುಗರಿಗೆ ನಾವು ಪ್ರಮೋಟ್ ಮಾಡ್ತೀವಿ. ಬಟ್ ಬೇರೆ TC ಅಂದರೆ ಬೇರೆ ಸ್ಕೂಲಿಂದ ಬಂದಿರತಕ್ಕಂಥ TCಯನ್ನು ನಮ್ಮ ಸ್ಕೂಲಲ್ಲಿ ಇನ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅಡ್ಮಿಷನ್ ಥ್ರೂ TC ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ಈ ಕಾನ್ಫಿಗರೇಷನ್ ಬರ್ತದ್ರಿ. ಇಲ್ಲಿ ಅಡ್ಮಿಷನ್ ಥ್ರೂ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಹೇಳಿ ಇಲ್ಲಿ ಎನ್ರೋಲ್ಮೆಂಟ್ ನಂಬರ್ ಅಂತ ಹೇಳಿ ಇದ್ದಲ್ಲಿ ಅಲ್ಲಿ SATS ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕ್ರಿ. ಇಲ್ಲಿ ಸರ್ಚ್, ಇಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಎಲ್ಲಾ ಡೇಟಾ ಎಲ್ಲ ಫಿಲ್ ಆಗಿದ್ದು ಬರ್ತದ್ರಿ. ಅಡ್ಮಿಷನ್ ಟು ಕ್ಲಾಸ್ ಅಂದ್ರೆ ಇವಾಗ ಯಾವ ಕ್ಲಾಸಿಗೆ ಅಡ್ಮಿಟ್ ಮಾಡ್ತಾ ಇದ್ದೀರಿ ಆ ಕ್ಲಾಸ್ ಇಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಪ್ರೀವಿಯಸ್ ಸ್ಟ್ಯಾಂಡರ್ಡ್ 7 ಅಂತ ಹೇಳಿ ಬರ್ತದೆ ನೋಡ್ರಿ. ಆಮೇಲೆ ಇಲ್ಲಿ ಅಕಾಡೆಮಿಕ್ ಇಯರ್ ಇಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ಆಮೇಲೆ ಇಲ್ಲಿ ಸೆಕ್ಷನ್ ಅಂತ ಹೇಳಿದ್ದಲ್ಲಿ ಯಾವ ಮೀಡಿಯಂ ಇರ್ತದೆ ಮೀಡಿಯಂ ಬಂದಿರ್ತದ್ರಿ. ಇಲ್ಲಿ ಸೆಕ್ಷನ್ ಅಂತ ಹೇಳಿದ್ದಲ್ಲಿ ಪ್ರೈವೇಟ್ ಅನ್ಎಡೆಡ್ ಅಥವಾ ಏಡೆಡ್ ಇತ್ತು ಅಂದ್ರೆ ಏಡೆಡ್, ಅನ್ಎಡೆಡ್ ಇತ್ತು ಅಂದ್ರೆ ಅನ್ಎಡೆಡ್. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಹೇಳಿ ಕೇಳ್ತದ್ರಿ. ಕನ್ನಡ, ಇಂಗ್ಲಿಷ್, ಹಿಂದಿ ನಿಮ್ಮ ಕಾಂಬಿನೇಷನ್ ಯಾವ್ದು ಇರ್ತದೋ ಅಕಾರ್ಡಿಂಗ್ ಟು ಕಾಂಬಿನೇಷನ್ ನೀವು ಅಲ್ಲಿ ಸೆಲೆಕ್ಷನ್ ಮಾಡ್ಕೋಬೇಕ್ರಿ. ಆಮೇಲೆ ಇಲ್ಲಿ ಕೇಳ್ತದ್ರಿ ಪ್ರೀವಿಯಸ್ ಸ್ಕೂಲ್ ಅಡ್ರೆಸ್ ಅಂತ ಹೇಳಿ ಯಾವ ಸ್ಕೂಲಿಂದ ಆ ಹುಡುಗಿ ಬಂದಿರ್ತಾಳೋ ಅದನ್ನ ಅಲ್ಲಿ ಅಡ್ರೆಸ್ ಎಂಟ್ರಿ ಮಾಡ್ಬೇಕ್ರಿ. ನಂತರ ಎಲ್ಲ ಡೇಟಾ ಎಲ್ಲ ಫಿಲ್ ಆಗೋದಿಲ್ಲ ಅಂತ ಹೇಳಿ ಒಂದ್ಸತಿ ನೋಡ್ಕೊಂಡ್ ಬಿಡ್ರಿ, ಕನ್ಫರ್ಮ್ ಮಾಡ್ಕೊಂಡು. ಆಮೇಲೆ ಇಲ್ಲಿ ಕರೆಂಟ್ ಅಡ್ರೆಸ್ ಎಲ್ಲ ಕೇಳ್ತದ್ರಿ. ಆಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್, ಆಮೇಲೆ ಸ್ಟೂಡೆಂಟ್ ಮೊಬೈಲ್ ನಂಬರ್, ಮದರ್ ಮೊಬೈಲ್ ನಂಬರ್, ಬ್ಯಾಂಕ್ ಏನಾದ್ರು ಅವೈಲೇಬಲ್ ಬ್ಯಾಂಕ್ ಪಾಸ್ಬುಕ್ ಇಂದ ಏನಾದ್ರು ಅವ್ರು ಕೊಟ್ಟಿದ್ರು ಅಂತಂದ್ರೆ ಅದನ್ನಲ್ಲಿ ಎಂಟ್ರಿ ಮಾಡ್ಬೇಕು. ಇನ್ ಕೇಸ್ ಫಾದರ್ ಅಥವಾ ಮದರ್ ಮೊಬೈಲ್ ನಂಬರ್ ಯಾರಾದ್ರೂ ಒಬ್ರು ಕೊಟ್ಟಿದ್ದಂತಂದ್ರೂ ಆ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕು. ಡೇಟ್ ಆಫ್ ಅಡ್ಮಿಷನ್ ಯಾವ ದಿನ ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೊತಾ ಇದ್ದೀರೋ ಆ ಡೇಟ್ ಅನ್ನ ಅಲ್ಲಿ ಎಂಟ್ರಿ ಮಾಡ್ಬೇಕು. ಇಲ್ಲಿ ಸಬ್ಮಿಟ್. ಅಲ್ಲಿ ಪ್ಲೀಸ್ ವೇಟ್ ವಿ ಆರ್ ಚೆಕಿಂಗ್ ಸ್ಟೂಡೆಂಟ್ ಡಾಟಾ ಡುಪ್ಲಿಕೇಶನ್ ಅಂತ ಹೇಳಿ ಬರ್ತದ್ರಿ. ಇಲ್ಲಿ ಏನಾದರೂ ಡುಪ್ಲಿಕೇಶನ್ ಡೇಟಾ ಇತ್ತು ಅಂತಂದ್ರೆ ಅದು ಅಲ್ಲಿ ಫೈಂಡ್ ಔಟ್ ಮಾಡಿ ಹೇಳ್ತದ್ರಿ. ಆಮೇಲೆ ಏನು ಡುಪ್ಲಿಕೇಶನ್ ಇರಲಿಲ್ಲ ಅಂತಂದ್ರೆ ಐ ಸರ್ಟಿಫೈಡ್ ದಟ್ ದ ಇನ್ಫಾರ್ಮೇಶನ್ ಎಂಟರ್ಡ್ ಆರ್ ಟ್ರೂ ಅಂತ ಹೇಳಿ ಕೇಳ್ತದ್ರಿ. ಅಲ್ಲಿ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ಅಗೇನ್ ಮತ್ತೊಂದು ಚೆಕ್ ಬಾಕ್ಸ್ ಬರ್ತದ್ರಿ. ಅಲ್ಲೊಂದು ಬಾಕ್ಸ್ ಡಿಸ್ಪ್ಲೇ ಆಗ್ತದೆ ನಿಮ್ಗೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಅಡ್ಮಿಟ್ ಟು ಕ್ಲಾಸ್ ಅಂತ ಹೇಳಿ ಓಕೆ ಅಂತ ಹೇಳಿ ಪ್ರೆಸ್ ಮಾಡ್ರಿ. ನಂತರ ಇಲ್ಲೊಂದು OTP ಹೋಗ್ತದ್ರಿ. ಯಾರ್ದು ಮೊಬೈಲ್ ನಂಬರ್ ಅಲ್ಲಿ ಲಿಂಕ್ ಇರ್ತದಲ್ರಿ ಆ ಮೊಬೈಲ್ ನಂಬರ್ಗೆ ಅಲ್ಲಿ ಒಂದು OTP ಅಲ್ಲಿ ಜನರೇಟ್ ಆಗ್ತದ್ರಿ. ಆ OTP ಅನ್ನ ಅಲ್ಲಿ ಹಾಕ್ಬೇಕ್ರಿ. ನಂತರ ವೆರಿಫೈ OTP ಮಾಡಿದ್ಮೇಲೆ ಈ ರೀತಿ ಬರ್ತದ್ರಿ. ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಹೇಳಿ ಬರ್ತದೆ ನೋಡ್ರಿ. STS ನಂಬರ್ಗೆ ಸಾತ್ ಇಲ್ಲಿ ಡಿಸ್ಪ್ಲೇ ಆಗ್ತದ್ರಿ. ಈ ರೀತಿ ಆಯ್ತು ಅಂತಂದ್ರೆ ಆ ಹುಡುಗ ಅಥವಾ ಹುಡುಗಿ ನಿಮ್ಮ ಶಾಲೆಯಲ್ಲಿ ಇನ್ ಆಗಿದ್ದಾರೆ ಅಂತ ಹೇಳಿ ಅರ್ಥ. ಥ್ಯಾಂಕ್ ಯು.